ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸಂಧ್ಯಾ ವಿಪೈ. ಇವತ್ತು ನಾನು ನಿಮಗೆ ಈಗಾಗಲೇ 7.5 ಯಾರಿಗೆಲ್ಲ ನಡೀತಾ ಇದೆ ಅಥವಾ 2.5 ಶನಿ ಅಥವಾ ಪಂಚಮಾರಿಷ್ಟದ ಶನಿ ಅಂತ ಏನು ಹೇಳ್ತಾರೆ, ಇಂತಹ ಶನಿ ದಶೆ ನಡೀತಾ ಇದ್ರೆ ಅವರು ಹೆದರುವ ಅವಶ್ಯಕತೆ ಇಲ್ಲ. ಅವರಿಗೆ ಸುಲಭವಾಗಿ ಮಾಡಿಕೊಳ್ಳುವಂತಹ ರೆಮಿಡಿಯನ್ನು ತಿಳಿಸ್ತೇನೆ. ಅದರ ಪ್ರಕಾರ ಅವ್ರು ಏನು ಮಾಡ್ಬೇಕಂತ ಹೇಳಿದ್ರೆ, ಮನೆಯಲ್ಲಿ ಸಾಕಿರೋ ನಾಯಿಗಿಂತ ಬೀದಿ ನಾಯಿ, ಅದರಲ್ಲಿ ಸಹ ಕಪ್ಪು ಬಣ್ಣದ ನಾಯಿಗಳಿಗೆ ಸಾತ್ವಿಕ ಭೋಜನವನ್ನು ತಿನ್ನಿಸಬೇಕಾಗ್ತದೆ. ಎರಡನೇದಾಗಿ, ನೀವು ಹೇಗೂ ಅದಕ್ಕೆ ಭೋಜನ ತಿನ್ನಿಸ್ತೀರಿ, ಅದರ ಜೊತೆಯಲ್ಲಿ ನೀವು ಈ ಗೋಧಿ ಹಿಟ್ಟಿನಿಂದ ಮಾಡಿದಂತಹ ಚಪಾತಿಯನ್ನು ಒಂದು 3-4 ಹನಿ ಸಾಸಿವೆ ಎಣ್ಣೆಯನ್ನು ಒಂದೊಂದು ಚಪಾತಿಗೂ ಸೇರಿಸಿ ತಿನ್ನಿಸಿದ್ದೆ ಅದರಲ್ಲಿ ರಾಹು, ಕೇತು, ಶನಿ ಎಲ್ಲರೂ ಶಾಂತರಾಗಿ ಅವರಿಂದ ಬರುವಂತಹ ತೊಂದರೆ ಕಡಿಮೆ ಆಗೋದ್ರ ಜೊತೆಗೆ ಕಾಳ ಭೈರವನು ಸಹ ಪ್ರಸನ್ನನಾಗಿ ಅವನ ಕೃಪೆಗೆ ಸಹ ನೀವು ಪಾತ್ರರಾಗ್ತೀವಿ. ಆದರೆ ಸ್ನೇಹಿತರೆ, ಇಲ್ಲಿ ಒಂದು ವಿಷಯವನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಹೆಚ್ಚಿನದಾಗಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಎಲ್ಲರೂ ನಾಯಿಗಳಿಗೆ ತಿನ್ನಿಸುವಾಗ ಸಿಹಿ ಅಂಶವನ್ನು ಹೊಂದಿರುವಂತಹ ಬಿಸ್ಕೆಟ್ ಅನ್ನು ತಿನ್ನಿಸ್ತಾರೆ. ಯಾವ ಕಾರಣಕ್ಕೂ ನಾಯಿಗಳಿಗೆ ಸಿಹಿ ಬಿಸ್ಕೆಟ್ ಅನ್ನು ತಿನ್ನಿಸ್ಲಿಕ್ಕೆ ಹೋಗ್ಬೇಡಿ. ಯಾಕೆ ಅಂತ ಹೇಳಿದ್ರೆ, ಈ ಸಿಹಿ ಬಿಸ್ಕೆಟ್ ತಿನ್ನುವುದರಿಂದ ನಿರಂತರವಾಗಿ ತಿನ್ನುವಾಗ ಕಾಲಕ್ರಮೇಣ ಅವುಗಳ ದೇಹದಲ್ಲಿ ಆರೋಗ್ಯ ಸಮಸ್ಯೆ ಮತ್ತು ಚರ್ಮವ್ಯಾಧಿ ಕಾಡ್ಲಿಕ್ಕೆ ಪ್ರಾರಂಭ ಆಗ್ತದೆ. ಅದು ಹೇಗೆ ನರಳುತ್ತದೋ, ಅದಕ್ಕೆ ಯಾವ ರೀತಿಯ ತೊಂದರೆ ಬರ್ತದೋ, ಅದೇ ತರದ ತೊಂದರೆ ನಿಮ್ಮ ಕುಂಡಲಿಯ ಮುಖಾಂತರ ನೀವು ಅಥವಾ ನಿಮ್ಮ ಮನೆಯವರು ನೀವು ಮಾಡಿದ ತಪ್ಪಿಗೆ ಅನುಭವಿಸುವಂತಹ ಪರಿಸ್ಥಿತಿ ಬರ್ತದೆ. ಆದ್ರಿಂದ ಇದನ್ನೊಂದು ಗಮನದಲ್ಲಿ ಇಟ್ಟುಕೊಂಡು ಸಾತ್ವಿಕ ಭೋಜನವನ್ನು ತಿನ್ನಿಸಿದ್ರೆ ನಿಮಗೆ ತುಂಬಾ ಉಪಯೋಗ ಆಗ್ತದೆ ಅಂತ ನಾನು ತಿಳಿಸಿಕೊಡ್ತೇನೆ. ಇಂತಹ ಹೆಚ್ಚಿನ ಮಾಹಿತಿಗಾಗಿ ಎಲ್ಲರೂ ನನ್ನ ಚಾನಲ್ ಅನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಎಂದು ಕೇಳಿಕೊಳ್ತಾ ಇದ್ದೀನಿ. ಧನ್ಯವಾದಗಳು.